ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರ ಅಸಲಿ ಬಣ್ಣ. ಇವರ ಮೌನದ ಹಿಂದಿದೆ ಜಗತ್ತನ್ನೇ ಅಲುಗಾಡಿಸುವಂತಹ ಶಕ್ತಿ. ಇವರು ರಾಶಿಚಕ್ರದ ಅತ್ಯಂತ ರಹಸ್ಯಮಯ ತೀವ್ರವಾದ ಶಕ್ತಿ ಹೊಂದಿರುವ ವೃಶ್ಚಿಕ ರಾಶಿ. ಆಳವಾದ ಸಮುದ್ರದ ರಹಸ್ಯ. ರಾಶಿಚಕ್ರದ 8ನೇ ರಾಶಿ, ನೀರಿನ ತತ್ವದ ಅಧಿಪತಿ ವೃಶ್ಚಿಕ ರಾಶಿ. ಇವರನ್ನು ಅರಿಯೋದು ಅಂದರೆ ಆಳವಾದ ಸಮುದ್ರವನ್ನು ಅಳೆಯಲು ಪ್ರಯತ್ನ ಮಾಡಿದಂತೆ. ಇವರ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಇರುತ್ತೆ, ಅದು ಎದುರಾಳಿಯ ಮನಸ್ಸನ್ನೇ ಓದಬಲ್ಲದು. ವೃಶ್ಚಿಕ ರಾಶಿಯವರು ಅಂದರೆ ಕೇವಲ ಭಾವನೆಗಳಲ್ಲ, ಅವರಲ್ಲಿ ಇರೋದು ಅತೀಂದ್ರಿಯ ಶಕ್ತಿ ಮತ್ತು ಅಪ್ರತಿಮ ಛಲ. ಇವತ್ತು ವೃಶ್ಚಿಕ ರಾಶಿಯವರ ಆ 3 ಮಹಾ ರಹಸ್ಯಗಳೇನು ಮತ್ತು 2026ರಲ್ಲಿ ಇವರ ಬಾಳಲ್ಲಿ ನಡೆಯಲಿರುವ ಮಹಾ ಬದಲಾವಣೆಗಳ ಬಗ್ಗೆ ನೋಡೋಣ. ರಹಸ್ಯ 1, ಸತ್ಯವನ್ನು ಶೋಧಿಸುವ ಅಂತಃಪ್ರಜ್ಞೆ. ವೃಶ್ಚಿಕ ರಾಶಿಯವರ ಮೊದಲ ರಹಸ್ಯ ಅವರ ಅಂತಃಪ್ರಜ್ಞೆ. ಪ್ರಪಂಚದಲ್ಲಿರುವ ಸುಳ್ಳುಗಳು ಮತ್ತು ನಟನೆ ಇವರ ಕಣ್ಣಿಗೆ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಯಾರಾದರೂ ಇವ್ರ ಮುಂದೆ ಬಣ್ಣದ ಮಾತಾಡಿದರೆ ಅದು ಸತ್ಯನೋ ಅಥವಾ ಸುಳ್ಳೋ ಅಂತ ಅವರು ಒಂದು ಕ್ಷಣ ಚೀಟಿಗೆ ಹೊಡೆದ್ರಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇವರ ಈ ಶಕ್ತಿನೇ ಇವರನ್ನು ಮೋಸಗಾರರಿಂದ ದೂರ ಇರಿಸುತ್ತೆ. ಇವರ ಕಣ್ಣುಗಳು ಎದುರಾಳಿಯ ಆತ್ಮದ ಆಳವನ್ನೇ ನೋಡಬಲ್ಲವು. ಇವರ ಅರಿವಿಗೆ ಬಾರದ ವಿಷಯ ಈ ಜಗತ್ತಲ್ಲಿ ಇಲ್ಲವೇನೋ ಎಂಬಷ್ಟು ಇವರು ಆ್ಯಕ್ಟಿವ್, ಚುರುಕು. 2ನೇದಾಗಿ, ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುವ ಪುನರ್ಜನ್ಮದ ಶಕ್ತಿ. ವೃಶ್ಚಿಕ ರಾಶಿಯವರ 2ನೇ ರಹಸ್ಯ ಅಂದರೆ ಅವರ ಪುನರ್ಜನ್ಮದ ಶಕ್ತಿ. ಇವರು ಜೀವನದಲ್ಲಿ ಎಷ್ಟೇ ದೊಡ್ಡ ಸೋಲು ಬರಲಿ, ಎಷ್ಟೇ ಕಷ್ಟ ಬರಲಿ, ಇವರು ಮುಳುಗಿ ಹೋಗೋದಿಲ್ಲ. ಇವರು ತಮ್ಮ ಹಳೆಯ ರೂಪವನ್ನು ತ್ಯಜಿಸಿ ಹೊಸ ರೂಪದಲ್ಲಿ, ಹೊಸ ತೇಜಸ್ಸಿನೊಂದಿಗೆ ಎದ್ದು ಬರ್ತಾರೆ. ಇವರನ್ನು ಸೋಲಿಸೋದು ಅಸಾಧ್ಯ, ಯಾಕೆಂದರೆ ಸೋಲು ಇವರಿಗೆ ಅಂತ್ಯ ಅಲ್ಲ, ಬದಲಿಗೆ ಹೊಸ ಆರಂಭ. ಇವರಲ್ಲಿರುವ ಈ ರೆಸಲ್ಯೂಷನ್ಸ್ ಏನಿದೆ ಅಥವಾ ಮರುಕಳಿಸುವ ಈ ಗುಣ ಏನಿದೆ ಇವರನ್ನು ಅಜೇಯರನ್ನಾಗಿ ಮಾಡುತ್ತೆ. ಇನ್ನು 3ನೇ ರಹಸ್ಯ, ಅತಿಯಾದ ನಿಷ್ಠೆ ಮತ್ತು ತೀವ್ರವಾದ ದ್ವೇಷ. ವೃಶ್ಚಿಕ ರಾಶಿಯವರು ಮಧ್ಯಮ ಮಾರ್ಗದಲ್ಲಿ ನಡೆಯುವವರಲ್ಲ. ಇವರು ಪ್ರೀತಿ ಮಾಡಿದರೆ ಜೀವವನ್ನೇ ಕೊಟ್ಬಿಡ್ತಾರೆ, ದ್ವೇಷ ಮಾಡಿದರೆ ಶತ್ರುವಿನ ಅಸ್ತಿತ್ವವನ್ನೇ ಅಳಿಸಿ ಹಾಕಿಬಿಡ್ತಾರೆ. ಇವರ 3ನೇ ರಹಸ್ಯ ಅಂದರೆ ಇವರ ಇಂಟೆನ್ಸಿಟಿ, ತೀವ್ರತೆ. ಇವರು ಯಾವುದನ್ನು ಅರ್ಧ ಮಾಡೋದಿಲ್ಲ. ಯಾರಾದರೂ ಇವರ ನಂಬಿಕೆಯನ್ನು ಮುರಿದುಬಿಟ್ರೆ ಅಂದರೆ ಇವರು ಕ್ಷಮಿಸುವ ಮಾತಿಗೆ ಬರೋದಿಲ್ಲ. ಇವರ ಕ್ಷಮೆ ಅಂದರೆ ದ್ವೇಷವನ್ನು ಮರೆತು ಬಿಡೋದಿಲ್ಲ, ಬದಲಿಗೆ ಆ ವ್ಯಕ್ತಿಯನ್ನು ತಮ್ಮ ಜೀವನದಿಂದ ಕಂಪ್ಲೀಟಾಗಿ, ಶಾಶ್ವತವಾಗಿ ಹೊರಹಾಕಿಬಿಡ್ತಾರೆ. ಇವರ ಈ ಶೂನ್ಯ ಸಂವಾದ ತಂತ್ರವೇ ಇವರ ಮಾನಸಿಕ ನೆಮ್ಮದಿಯ ರಹಸ್ಯ ಆಗಿರುತ್ತೆ. 2026ರಲ್ಲಿ ವೃಶ್ಚಿಕ ರಾಶಿಯವರ ಪಾಲಿಗೆ ಅದ್ಭುತವಾದ ವರ್ಷ. 2026ರಲ್ಲಿ ಗ್ರಹಗಳ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಬದಲಾವಣೆಗಳನ್ನು ತರುತ್ತೆ. ವೃತ್ತಿ ಜೀವನದಲ್ಲಿ ಮೇಲುಗೈ. ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ವಿಶೇಷ ಅಧಿಕಾರ ಸಿಗುತ್ತೆ. ನೀವು ತೆಗೆದುಕೊಂಡ ಕಠಿಣ ನಿರ್ಧಾರಗಳು ಫಲ ನೀಡುವ ಸಮಯ ಇದು. ರಹಸ್ಯ, ಆರ್ಥಿಕ ಲಾಭ. ಎಲ್ಲಿಂದಲೋ ಬರುವ ಅನಿರೀಕ್ಷಿತ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿ ಲಾಭ ನಿಮಗೆ ಆರ್ಥಿಕವಾಗಿ ದೊಡ್ಡ ಬಲ ನೀಡಲಿದೆ. ಆಧ್ಯಾತ್ಮಿಕ ಶಕ್ತಿಯ ಹೆಚ್ಚಳ. 2026ರಲ್ಲಿ ನಿಮ್ಮ ಅಂತಃಪ್ರಜ್ಞೆ ಇನ್ನಷ್ಟು ತೀಕ್ಷ್ಣವಾಗುತ್ತೆ. ನೀವು ಅಂದುಕೊಂಡ ಕೆಲಸಗಳು ನಿಮ್ಮ ಇಚ್ಛಾಶಕ್ತಿಯಿಂದಲೇ ಪೂರ್ಣಗೊಳ್ಳುತ್ತೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಸಲಹೆ, ಕೋಪವನ್ನು ನಿಯಂತ್ರಿಸಿ. ನಿಮ್ಮ ತೀವ್ರತೆ ನಿಮ್ಮ ಬಲವೂ ಹೌದು, ದೌರ್ಬಲ್ಯವೂ ಹೌದು. ಕೋಪ ಬಂದಾಗ ಮೌನವಾಗಿರಿ, ಅದು ನಿಮ್ಮ ಶಕ್ತಿಯನ್ನು ಕಾಪಾಡುತ್ತೆ. ನಂಬಿಕೆಗೆ ಅರ್ಹರಾದವರನ್ನು ಗುರುತಿಸಿ. ಎಲ್ಲರನ್ನೂ ತಕ್ಷಣ ನಂಬೇಡಿ, ಆದರೆ ನಂಬಿದ ಮೇಲೆ ಸಂಶಯ ಪಡಬೇಡಿ. ನಿಮ್ಮ ಸೃಜನಶೀಲತೆಯನ್ನು ಹೊರಹಾಕಿ. ನೀವು ಕಲೆ, ಸಂಶೋಧನೆ ಅಥವಾ ಗೂಢಚಾರಿಕೆಯಂತಹ ಕ್ಷೇತ್ರಗಳಲ್ಲಿ ಇದ್ದರೆ ಈ ವರ್ಷ ನೀವು ಅದ್ಭುತಗಳನ್ನು ಸಾಧಿಸ್ತೀರಾ. ಇನ್ನು ನೀವು ಈ ಜಗತ್ತಿನ ಕತ್ತಲೆಯನ್ನು ಬೆಳಕಾಗಿಸುವವರು ವೃಶ್ಚಿಕ ರಾಶಿಯವರೇ. ನೀವು ಸಾಮಾನ್ಯರಲ್ಲ. ನಿಮ್ಮಲ್ಲಿರುವ ಆಳವಾದ ಶಕ್ತಿ ಮತ್ತು ತಾಳ್ಮೆನೇ ನಿಮ್ಮ ಯಶಸ್ಸಿನ ಮೆಟ್ಟಿಲು. 2026ರಲ್ಲಿ ನಿಮ್ಮ ಗುಪ್ತ ಶಕ್ತಿಗಳು ಜಗತ್ತಿಗೆ ಪರಿಚಯ ಆಗುತ್ತೆ. ನಿಮ್ಮಲ್ಲಿರುವ ಅಪ್ರತಿಮವಾದ ಛಲವನ್ನು ಬಳಸಿಕೊಂಡು ನಿಮ್ಮ ಗುರಿಯನ್ನು ತಲುಪಿ. ನೆನಪಿಡಿ, ನೀವು ಸಮುದ್ರದ ಆಳದ ಮುತ್ತುಗಳಿದ್ದಂತೆ.
ಹುಡುಕುವವರಿಗಷ್ಟೇ ನಿಮ್ಮ ಮೌಲ್ಯ ತಿಳಿಯುತ್ತೆ. ಜಯ ನಿಮ್ಮದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.